ವಿಕಸಿತ ಭಾರತದ ಪರಿಕಲ್ಪನೆ ಹಾಗೂ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ಜನರು ಉತ್ಸುಕರಾಗಿದ್ದು, ಎಲ್ಲೆಡೆ ಮೋದಿ ಅಲೆ ಎದ್ದು ಕಾಣ್ತಿದೆ ಎಂದು ರಾಜ್ಯ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮಹದೇವಯ್ಯ ಹಾಗೂ ಜಿಲ್ಲಾ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷೆ ಮಂಗಳಾ ಸೋಮಶೇಖರ್ ತಿಳಿಸಿದರು. ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿ, ಎಲ್ಲ ವರ್ಗದ ಮತ ಬಾಂಧವರು ಮೋದಿಯಂತಹ ವಿಶ್ವ ನಾಯಕನಿಗೆ ಮತ ನೀಡುವಂತೆ ನಿರ್ಧರಿಸಿದ್ದಾರೆ ಎಂದರು. ಇನ್ನು ನಾವು ನಂಜನಗೂಡು ಭಾಗದ ಗ್ರಾಮೀಣ ಪ್ರದೇಶಗಳಿಗೆ ಚುನಾವಣಾ ಪ್ರಚಾರಕ್ಕೆ ತೆರಳಿದ ಸಂದರ್ಭದಲ್ಲಿ ಮಳೆ ಇಲ್ಲದೆ ಕೆರೆ ಕಟ್ಟೆಗಳು ಒಣಗಿ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದೆ ಪರಿತಪಿಸುವಂತಾಗಿದೆ. ಇರುವ ಅಲ್ಪ ಸ್ವಲ್ಪ ಬೆಳೆಗಳು ಒಣಗಿ ನಿಂತಿವೆ. ಹಾಗಾಗಿ ಕಬಿನಿ ನಾಲೆಗಳಿಗೆ ನೀರು ಹರಿಸಿದರೆ ಈ ಭಾಗದಲ್ಲಿ ಜನರಿಗೆ ಅನುಕೂಲವಾಗುತ್ತೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಆ ಪಕ್ಷದವರೇ ಇಲ್ಲಿ ಶಾಸಕರಾಗಿದ್ದರೂ ಸಹ ಇದರ ಬಗ್ಗೆ ಗಮನ ಹರಿಸಿಲ್ಲ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ಸಹ ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. ಮೀಸಲು ಕ್ಷೇತ್ರದ ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ಪರಿಶಿಷ್ಟ ಜನಾಂಗದವರೇ ಚುನಾವಣೆ ಬಹಿಷ್ಕರಿಸುವುದಾಗಿ ಹೇಳಿದ್ದಾರೆ. ಆದರೂ ಅಲ್ಲಿಗೆ ತೆರಳಿ ಅವರ ಮನವೊಲಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದರು. ನಂಜನಗೂಡಿನಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದರೂ ಶಾಸಕರು ಎಲ್ಲದಕ್ಕೂ ತಲೆಯಾಡಿಸುತ್ತಾ ಬಸವನಂತೆ ಇದ್ದಾರೆ ಎಂದು ಛೇಡಿಸಿ, ಒಟ್ಟಾರೆ ಸರ್ಕಾರವಿದ್ದರೂ ನಂಜನಗೂಡಿನಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಪರಿಶಿಷ್ಟ ಜನಾಂಗದವರೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರೂ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮೀಸಲಿಟ್ಟಿದ್ದ ಸಾವಿರಾರು ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಆ ಸಮುದಾಯಗಳಿಗೆ ವಂಚನೆ ಮಾಡಿದ್ದಾರೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರಳ ಹಾಗೂ ಸಜ್ಜನಿಕೆಯ ಮಾಜಿ ಶಾಸಕರು ಆಗಿರುವ ಬಾಲರಾಜ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸುವ ಮೂಲಕ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ಮತ ಬಾಂಧವರಲ್ಲಿ ಮನವಿ ಮಾಡಿಕೊಂಡರು. ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು ಸೇರಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ 24ನೇ ತಾರೀಕು ನಡೆಯತಕ್ಕಂಥ ಚುನಾವಣಾ ಅಂಗವಾಗಿ ಪ್ರವಾಸವನ್ನು ಕೈಗೊಂಡಿದ್ದಂತಹ ಸಂದರ್ಭದಲ್ಲಿ ನನಗೆ ಕಂಡು ಬಂದಂತ ಈ ಕ್ಷೇತ್ರದ ದೃಶ್ಯಗಳೇನಪ್ಪ ಅಂತ ಹೇಳಿದ್ರೆ, ಈ ಭಾಗದ ಕಬಿನಿ ನಾಲೆ ಬರ್ತಕ್ಕಂಥ ಏರಿಯಾದ ಜನಗಳು ಬಹಳ ಸಂಕಷ್ಟದಲ್ಲಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಕಬಿನಿ ನೀರನ್ನ ಸಕಾಲದಲ್ಲಿ ನಮ್ಮ ರೈತರು ಹಾಕಿರ್ತಕ್ಕಂಥ ಬೆಳೆಗಳಿಗೆ ನೀರನ್ನ ಬಿಟ್ಟಿದ್ರೆ ಅವರೆಲ್ಲರೂ ಸಹ ಖುಷಿ ಪಡ್ತಾ ಇದ್ರು. ಆದರೆ ಇವತ್ತು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಅವ್ರು ಗೊತ್ತೋ ಗೊತ್ತಿಲ್ಲ ನಮ್ಮಂತೂ ಗೊತ್ತಿಲ್ಲ, ತಮಿಳುನಾಡಿನ 3ನೇ ಬೆಳೆಗೆ ನೀರು ಕೊಟ್ಬಿಟ್ಟವ್ರೆ ದೃಷ್ಟಿ ಇಟ್ಕೊಂಡು ಅವರು ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಇವ್ರ ತರ ಉಚಿತಗಳನ್ನ ಕೊಟ್ಟು ಒಂದು ಕಡೆ ಹೆಣ್ಮಕ್ಳಿಗೆ ನಾವು 2,000 ಕೊಡ್ತೀವಿ ಅನ್ನೋದು, ಅದೇ ಹೆಣ್ಮಕ್ಳ ಹತ್ರ 6,000 ಕಿತ್ಕೊಳ್ಳೋದು. ಇವತ್ತು ನಾವು ಡ್ರಿಂಕ್ಸ್ ಎಲ್ಲ ನೋಡ್ತಾ ಇದೀವಿ, ಎಷ್ಟೊಂದು ರೈಸ್ ಮಾಡಿದ್ದಾರೆ. ಸ್ಟಾಂಪ್ ಡ್ಯೂಟಿ ನೋಡ್ತಾ ಇದೀವಿ, ಎಷ್ಟು ಪಟ್ಟು ರೈಸ್ ಮಾಡಿದ್ದಾರೆ. ಎಲ್ಲ ಬೆಲೆ ಏರಿಕೆಗಳಾಗಿದೆ. ಮತ್ತೆ ಜನಸಾಮಾನ್ಯ ಬದುಕೋದು ಕಷ್ಟ ಆಗ್ತಾ ಇದೆ. ಒಂದು ಕಡೆ ಕಿತ್ತು ಇನ್ನೊಂದು ಕಡೆ ಕೊಡ್ತಾ ಇದ್ದೀರಾ ಅಷ್ಟೇ. ನಮ್ಮ ಮಾಧವಯ್ಯವರು ಹೇಳ್ದಂಗೆ 11,000 ಕೋಟಿ ಎಸ್ಸಿ ಎಸ್ಟಿ ತಿಳ್ಕೊಂಡು ಇನ್ನೇನು ಕೊಡ್ತಾ ಇದ್ದೀರಾ. ಇದೆಲ್ಲ ಅಭಿವೃದ್ಧಿ ಆಗುತ್ತೆ. ಹಿಂದುಳಿದ ವರ್ಗದವರ ಅಭಿವೃದ್ಧಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ರು ಹಿಂದೆನೇ ಇರಬೇಕು. ಬರೀ ಮತ ಬ್ಯಾಂಕ್ಗೋಸ್ಕರ ಓಟಿಗೋಸ್ಕರ ಯೋಜನೆಗಳನ್ನ ರೂಪಿಸೋದಲ್ಲ. ಮೋದಿ ಅವರು ಆತರ ಮಾಡ್ತಾ ಇಲ್ಲ. ಸಮಗ್ರವಾದ ಭಾರತದ ಅಭಿವೃದ್ಧಿ ಆಗಬೇಕು. ಕಟ್ಟಕಡೆಯ ವ್ಯಕ್ತಿ ಕೂಡ ಅವನ ಸ್ವಂತ ಕಾಲ ಮೇಲೆ, ದುಡಿಮೆ ಮೇಲೆ ಅವನ ಬದುಕನ್ನ ಕಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ರಸ್ತೆಗಳಿರ್ಬೋದು,